ಸರ್ ಏನಿಗೆ ಗೊತ್ತಾ ಕೈಯಲ್ಲಿ ತಿನ್ಬೇಕು ಹೇಗೆ ನಮ್ ಕೈಯಲ್ಲಿ ಇಲ್ಲಿ ರೇಖೆಗಳಲ್ಲಿ ಒಂದು ಇರುತ್ತೆ ಏನೋ ಅಂಶ ನೋಡಿ ಚೆನ್ನಾಗಿ ಇದನ್ನ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು ದಯವಿಟ್ಟು ಬಟರ್ಗಳಿಗೆ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಸ್ಲಿಪ್ಪರ್ ಎಲ್ಲೇ ಹೋಗ್ಲಿ ಸ್ಲಿಪ್ಪರ್ ನ ಬಿಟ್ಟು ಅದಕ್ಕೊಂದು ಗೌರವ ಕೊಟ್ಟು ಅಡಿಗೆ ಮಾಡಿ ನೋಡಿ ಸರ್ ಈಗ ಆರಿದೆ ಈಗ ಹಾಕೊಂಡು ಕಲ್ಸ್ಕೊಂಡ್ಬಿಡೋದು ಅಷ್ಟೇ ನೋಡಿ ಕಲರ್ ಹೇಗೆ ಹಸಿರಾಗಿದೆ ನಿಜ ಗ್ರೀನಿಶ್. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದೀವಿ. ಆಸ್ ಯೂಶುವಲ್ ನಮ್ ಜೊತೆ ಪ್ರಭು ಅವರಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ಸೊ ಪ್ರಭು ಅವರೇ, ಇವತ್ತು ಯಾವ ರೆಸಿಪಿನ ನಮ್ಮ ವ್ಯವಸ್ಥೆ ಹೇಳ್ಕೊಡಕ್ ಕೊಟ್ಟಿದ್ದೀರಾ ಸರ್? ಇವತ್ತು ಪಾಲಕ್ ರೈಸ್ ಹೇಳ್ಕೊಡ್ತಾ ಇದೀನಿ. ಅಂದ್ರೆ ಯಾವ ತರ ಸ್ಟೈಲ್ ಅಂದ್ರೆ ಒಂದು ದಮ್ ಕಟ್ಟಿಸಿ ಬಾತ್ ತರ ಮಾಡ್ತಾರೆ, ಇನ್ನೊಂದು ನಾವು ಒಗ್ಗರಣೆನ ಕಲ್ಸ್ಕೊಳ್ಳೋ ರೀತಿಲಿ ಹೇಳ್ಕೊಡ್ತಾ ಇದೀನಿ. ಯಾಕಂದ್ರೆ ಒಬ್ರಿಗೆ ಅಳತೆ ಗೊತ್ತಾಗಲ್ಲ ಮನೇಲಿ, ನೀರ್ ಎಷ್ಟ್ ಹಾಕ್ಬೇಕು ಬಾತ್ಗೆ ಅನ್ಬಿಟ್ಟು ಗೊತ್ತಾಗಲ್ಲ ಕ್ವಾಂಟಿಟಿ. ಅದಕ್ಕೆ ಆರಾಮಾಗಿ ಬಸ್ಕೊಂಡು ಮಾಮೂಲಿ ಚಿತ್ರಾನ್ನ ಹಾಕಲ್ಲ ಸರ್, ಆ ರೀತಿಲಿ ಪಾಲಕ್ ರೈಸ್ ಬಾತ್ ತರಾನೇ ಬರ್ಬೇಕು. ಮದ್ವೆಲಿ ಮನೇಲಿ ಹೆಂಗ್ ಮಾಡ್ತಾರೋ ಅದೇ ಸ್ಟೈಲ್ ಆತರ ಹೇಳ್ಕೊಡ್ತಾರೆ. ಒಂದು ಮದ್ವೆ ಮನೆ ಸ್ಟೈಲ್ ನ ಪಾಲಕ್ ರೈಸ್ ನಿಮ್ಗೆ ಹೇಳ್ಕೊಡ್ತಾರೆ ಅಂತ ಪ್ರಭು ಅವರು. ಸೊ ತಡ ಮಾಡೋದ್ ಬೇಡ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡೋಣ. ಸೊ ಪ್ರಭು ಅವರೇ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀರಾ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಓಕೆ ಬನ್ನಿ ಹಂಗಾರೆ ಶುರು ಮಾಡೋಣ. ಸರ್ ನೋಡಿ, ಪಾಲಕ್ ನಾನು 1 kg ಕ್ವಾಂಟಿಟಿಗೆ 3 ಕಟ್ ತಗೊಂಡಿದ್ದೀನಿ. ಜಾಸ್ತಿ ತಗೊಂಡಿದ್ದೆ, 2 ಸಪರೇಟ್ ಆಗಿ ಇಟ್ಟಿದ್ದೀನಿ, ಒಂದು ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಸ್ಪೈಸಸ್ ನೋಡಿ, ಕಲ್ಲುವ ಇದೇ ಮೇನು ಪಲಾವ್ಗಳಿಗೆ ಯಾವುದೇ ಮದುವೆ ಮೇಲೆ ಹೋದ್ರು ಇದೇ ಘಮ ಬರುತ್ತಲ್ಲ ಅದು. ಇದು ಕಲ್ಲುವು, ಸೋಂಕಾಳು, ಅನಾನಸ್ಸು, ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ. ಶುರು ಮಾಡೋಣ ಬನ್ನಿ ಸರ್. ಯಾವ ತರ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಬರೀ 10 ನಿಮಿಷದಲ್ಲಿ ಆಗ್ಬೇಕು ಆತರ ಹೇಳ್ಕೊಡ್ತೀನಿ. ನೀರ್ನ ಕುದಿಯಕ್ಕೆ ಇಟ್ಕೊಂಡಿದ್ದೇನೆ ನಾನು ಫಸ್ಟ್ ಗೆ. ಇದನ್ನ ನೀಟಾಗಿ ತೊಳೆದು ಹಾಕ್ತಾ ಇದೀನಿ ನೋಡಿ. ಕುದಿಯ ನೀರಿಗೆ ಇದು ಸ್ವಲ್ಪ ಬೇಯ್ದ ತಕ್ಷಣ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು 1 kg ರೈಸ್ ನ ಬಸ್ತಿಡ್ಕೊಂಡು ಹಾಕಿದ್ದೀನಿ, ಸ್ವಲ್ಪ ಆರ್ಬೇಕು. ಯಾವಾಗ್ಲೂ ಅಷ್ಟೇ ಒಗ್ಗರಣೆ ಕಲ್ಸ್ಕೋಬೇಕಾದ್ರೆ ಅನ್ನ ಹುಡಿ ಹಾಕ್ಬಿಟ್ಟು ನೀಟಾಗಿ ಆರವ್ರೆ ನೀಟಾಗಿ ಹಿಡಿಯುತ್ತೆ. ಬಿಸಿ ಅಂದಲ್ಲಿ ಕಲ್ಸರ ಅನ್ನ ಹೊಡೆದೋಗುತ್ತೆ. ಈಗ ಆರಕ್ ಬಿಟ್ಟಿದ್ದೀನಿ. ಈಗ ನಾನು ಒಗ್ಗರಣೆ ಹೇಗ್ ಮಾಡೋದು, ಅದನ್ನ ಹೆಂಗ್ ಗ್ರೈಂಡ್ ಮಾಡ್ಕೊಂಡು ಯಾವ ತರ ಕಲ್ಸ್ಕೊಳ್ಳೋದು ಹೇಳ್ಕೊಡ್ತೀನಿ. ಬೆಂದಿದೆ ಈಗ, ಇದಕ್ಕೇನ್ ಜಾಸ್ತಿ ಹೊತ್ತು ಬೇಡ, ಬರೀ ಕುದಿಯ ನೀರು ಹಾಕ್ರೆ ಬೆಂದಿದೆ. ಇದನ್ನ ತಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಕಲರ್ ಈ ತರ ಬರುತ್ತೆ, ಶೇಡಿಂಗ್ ಬರುತ್ತೆ ಸರ್. ಈಗ ನಾನು ಬಸ್ತು ತಗೊಂಡಿದ್ದೀನಿ ಇದನ್ನ. ಸೊಪ್ಪು ನೀರ್ನ ಒಬ್ಬೊಬ್ರು ಚೆಲ್ಬಿಡ್ತಾರೆ, ಚೆಲ್ಬಾರ್ದು. ಇದನ್ನ ನಾವು ದಮ್ ಕಟ್ಟಿಸಿ ಬಾತ್ ಮಾಡ್ತೀವಲ್ಲ, ಇದಕ್ಕೆ ಆ ನೀರ್ನ ಹಾಕೊಂಡ್ರೆ ಪಲಾವ್ಗಳು ಸಖತ ಬರುತ್ತೆ. ಕಲರು ಇನ್ನ ಎದ್ದು ಕಾಣುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ ಕಲರ್. ಸಖತ ಬರುತ್ತೆ ಪಲಾವ್. ನೀವು ಮಾಡಿ ನೋಡಿ ಸರ್, ಹೇಳೋದಲ್ಲ ಮನೇಲಿ ಮಾಡಿ ನೋಡಿ. ನಾ ಹೇಳ್ಕೊಡ್ತೀನಿ, ಇದೇ ಮೆಥಡ್ ಅಲ್ಲಿ ಮಾಡಿ ದಮ್ ಕಟ್ಟಕ್ ಆಗಿಲ್ಲ ಅಂದ್ರೆ ಇದ್ರ ಒಗ್ಗರಣೆ ಕಲ್ಸ್ಕೊಳಕ್ ಮಾಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ತಗೊಂಡಿದ್ದೀನಲ್ಲ ಸೊಪ್ಪು, ಈಗ ಬೆಂದಿದೆ. ಇದಕ್ಕೊಂಚೂರು ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ರೆಡಿ ಪಾಲಕ್ ರೈಸ್. ನೋಡಿ ಈಗ ನಾನು ಬಸ್ಕೊಂಡಿದ್ನಲ್ಲ ಸೊಪ್ಪು, ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕೊಂಡಿದೀನಿ. ಇದ್ರ ಜೊತೆ ಸ್ಪೈಸಸ್ ಕಲ್ಲು ಹಾಕೋಬೇಕು ರುಬ್ಬಕ್ಕೆ. ಒಗ್ಗರಣೆಗಾದ್ರೆ ಎಲ್ಲ ಹಾಕೊಂಡು ರುಬ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ನಾನು ಕಲ್ಸ್ಕೊಂಡೆಲ್ಲ ಮಾಡೋದು ಕಲ್ಲು ಮಾತ್ರ ಹಾಕೊಂಡಿದೀನಿ. ಉಳಿದಿದ್ನೆಲ್ಲ ಎಣ್ಣೆಗೆ ಫ್ರೈ ಮಾಡ್ತೀನಿ. ಈಗ ನೋಡಿ, ಈಗ ಹಾಕೊಂಡಿದೀನಿ ಅಲ್ವಾ, ಇದನ್ನ ರುಬ್ಬಿ ಹೇಗ್ ಮಾಡೋದಂತ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಫೈನಲಿ ಈಗ ರುಬ್ಬಾಗಿದೆ ನೋಡಿ. ನಾವೇನಾದ್ರು ಕಲರ್ ಹಾಕದ್ವಾ? ನ್ಯಾಚುರಲ್ ಆಗಿ ಮಾಡಿರೋದು. ಸೊಪ್ಪಲ್ಲಿ ಏನ್ ನೋಡಿ, ಮನುಷ್ಯ ಯಾಕೆ ಬೇರೆ ಬಣ್ಣಕ್ಕೆ ಯಾಕೆ ಮರೆ ಹೋಗೋದು? ಪಾಲಕ್ ಸೊಪ್ಪು ನೋಡಿ ಏನ್ ಗ್ರೀನ್ ಇದೆ, ನ್ಯಾಚುರಲ್ ಆಗಿ ಸಿಗೋದನ್ನ ಮನುಷ್ಯ ಬಳಸಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ತಗೋತಾನೆ, ಕಲರ್ ಹಾಕು, ಅದನ್ನ ಹಾಕು, ಆಮೇಲೆ ಹೊಟ್ಟೆ ಲಿವರ್ ಡ್ಯಾಮೇಜ್, ಕಳ್ ಸುಟ್ಟಾಗೋದು, ಬರೀ ಇದೇ ಆಗೋದು. ನ್ಯಾಚುರಲ್ ಆಗಿ ಒಳ್ಳೆ ಫುಡ್ ತಿನ್ನಿ. ಪಾಲಕ್ ಸೊಪ್ಪಲ್ಲಿ ಎಷ್ಟು ಸತ್ವ ಇದೆ ಗೊತ್ತಾ? ಅದನ್ನ ಬೆಳಗ್ಗೆ ನೀವು ಕುಕುಂಬರ್ ಪಾಲಕ್ ಸೊಪ್ಪು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಮನುಷ್ಯ ಹೇಗಾಗ್ತಾನೆ ನೋಡಿ. ನೋಡಿ ಎಣ್ಣೆ ನಾನು 1 kg ಅನ್ನಕ್ಕೆ 200 ಗ್ರಾಮ್ ತಗೊಂಡಿದ್ದೀನಿ. ನಿಮ್ಗೆ ಕ್ವಾಂಟಿಟಿ ಗೊತ್ತಾಗುತ್ತೆ, ಅನ್ನ ಎಷ್ಟು ಹಾಕೋಬೇಕು ಎಣ್ಣೆ ಅಂತ, ಅಷ್ಟಕ್ಕೆ ತಗೊಳ್ಳಿ. ಓಕೆನಾ? ಈಗ ನೋಡಿ ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ, ಒಂದ್ ಸ್ವಲ್ಪ ಜೀರಿಗೆ. ಇದು ಸ್ವಲ್ಪ ಸಿಡಿಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸ್ಪೈಸಸ್ ತಗೊಂಡಿದ್ದೀನ ನಾನು. ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ, ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ಪೈಸಸ್ನೆಲ್ಲ ಕರಿಬೇವು ಹಾಕ್ತಾ ಇದ್ದೀನಿ, ಆಮೇಲೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಇದನ್ನ ಫ್ರೈ ಮಾಡಬೇಕು ಚೆನ್ನಾಗಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಬಟಾಣಿನ ಡೈರೆಕ್ಟ್ ಯಾವಾಗಲೂ ಎಣ್ಣೆ ಹಾಕ್ಬಿಡಿ. ನಾನು ಹಾಕಿರೋದಂದ್ರೆ ಸ್ವಲ್ಪ ಬೇಯಿಸಿದೀನಲ್ಲ, ಏನಾಗಲ್ಲ, ಸಿಡಿಯಲ್ಲ. ಅಕಸ್ಮಾತ್ ನೀವು ಹಂಗೆ ಹಾಕ್ಬಿಟ್ರೆ ಸಿಡಿಯುತ್ತೆ ಎಣ್ಣೆ. ಆಪ್ಷನಲ್ ಒಂಚೂರು ಹಾಕೋಬಹುದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಚೂರು ಅರಿಶಿನ, ಒಂದು ಚಿಟಿಕೆ ಅಂದ್ರೆ 1 ಸ್ಪೂನ್, ಟೇಬಲ್ ಸ್ಪೂನ್. ಗ್ರೀನ್ ವಿತ್ ಯೆಲ್ಲೋ ಸೇರಿದ್ರೆ ಒಂಥರ ಮಿಕ್ಸಿಂಗ್ ಕಲರ್ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀರಿ, ಹಿಂಗು ಸ್ವಲ್ಪ, ಹಿಂಗು ಸ್ವಲ್ಪ ಅರಿಶಿನ. ಈಗ ನೋಡಿ ರುಬ್ಬಿದ್ದೀನಲ್ಲ, ಅದನ್ನ ಹಾಕೋಬಿಡ್ತಾ ಇದೀನಿ.
ಒಗ್ಗರಣೆಗೆ ಡೈರೆಕ್ಟ್ ಡೈರೆಕ್ಟ್ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು. ನೋಡಿ ಘಮ ಅಂತ ನೋಡಿ ಆಗ್ಲಿ. ನೀವು ಇದನ್ನ ಬಾತ್ ಸ್ಟೈಲ್ ಅಲ್ಲಿ ಮಾಡೋದಾದ್ರೆ ಹೇಳಿದ್ನಲ್ಲ, ಆ ನೀರ್ನ ವೇಸ್ಟ್ ಮಾಡ್ಕೋಬೇಡಿ. ಪಾಲಕ್ ಬೇಯಿಸಿದ್ರೆ ನೀರು ಅದ್ರಲ್ಲೇ ನೀವು 1:2 ಈ 1:2 ನೀರ್ ಹಾಕೋಬಿಡ್ಬೇಕು. ಅದು ದಮ್ ಹಾಕಿದ್ರೆ ಅದು ಇನ್ನೂ ಚೆನ್ನಾಗುತ್ತೆ. ಬಟ್ ಮನೇಲಿ ಏನಪ್ಪಾ ಅವಾಗ ಗೊತ್ತಾಗಲ್ಲ ಅಳತೆ. ಕುಕ್ಕರ್ಗೆ ಹಾಕಿ ಹೆಂಗ ನೀರು ಜಾಸ್ತಿ ಆಗೋಯ್ತಾ ಕಮ್ಮಿ ಆಗೋಯ್ತಾ, ಮುದ್ದೆ ಆಗೋಯ್ತು ರೀ ಹಿಂಗೆ ಅಂತ ಗಂಡನ ಜೊತೆ ಜಗಳ ಹೊಡಿತಾರೆ. ಅವೆಲ್ಲ ಯಾಕೆ ಈ ತರ ಬಸ್ಕೊಳ್ಳೋದು ಕಲ್ಸ್ಕೊಳ್ಳೋದು. ನೋಡಿ ಚೆನ್ನಾಗಿ ಇದನ್ನ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು. ನೋಡಿ ಬಟ್ ಆಲ್ಮೋಸ್ಟ್ ಒಂದು 15-20 ನಿಮಿಷ ಮುಗ್ದೋಗುತ್ತೆ ಅನ್ಸುತ್ತೆ. ಆರಾಮಾಗಿ ಮುಗ್ದೋಗುತ್ತೆ. ಬಾತ್ ಟೈಪ್ ಆದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದು, ಟೈಮ್ ಹಿಡಿತದೆ. ಗಂಡ ಬೆಳಗ್ಗೆ ಆಫೀಸ್ ಹೋಗ್ತಾನೆ, ಜಗಳ ಹೊಡಿತಾನೆ, ಏನೇ ದಿನ ಇದನ್ನೇ ಮಾಡ್ತೀವಿ, ಯಾವ್ದಾದ್ರು ಚೆನ್ನಾಗಿರೋದು ಮಾಡೋ ಐಟಮ್ ಅಂತ 10 ನಿಮಿಷಕ್ಕೆ ತಟ್ ಅಂತ ರೆಡಿ ಆಗ್ಬಿಡುತ್ತೆ. ಹೆಲ್ತಿ ಫುಡ್ ಚೆನ್ನಾಗಿರುತ್ತೆ. ನಾವ್ ಏನಾದ್ರು ಎಕ್ಸ್ಟ್ರಾ ಬೇರೆ ಏನಾದ್ರು ಹಾಕಿದೀವ? ಇಲ್ಲ, ನ್ಯಾಚುರಲ್ ಆಗಿ ಏನಿದೆ ಅದೇ ತಾನೇ. ನೋಡಿ ಕಲರ್ ಏನಾರು ಹಾಕಿದೀವ? ಹೇಗ್ ಗ್ರೀನ್ ಬರ್ತಾ ಇದೆ ನೋಡಿ. ಮನುಷ್ಯ ಯಾವತ್ತು ನ್ಯಾಚುರಲ್ ಆಗಿರೋದನ್ನ ಒಪ್ಕೊಳ್ಳಲ್ಲ. ಬಣ್ಣಕ್ ಮೊರೆ ಹೋಗೋದಂದ್ರೆ ಇದೇ ಸಾಕ್ಷಿ. ಬರೇ ಬಣ್ಣ 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 ಒಳ್ಳೇದನ್ನ ಬಿಡ್ತಾ ಇದಾರೆ ಜನ. ಇದೊಂದು ಫುಡ್ ಅಂತೂ ಪಾಲಕ್ ರೈಸ್ ಅನ್ನೋದು ಆಲ್ಮೋಸ್ಟ್ ನಾವು ಹೋಟ್ಲಿಗೆ ವಿಸಿಟ್ ಮಾಡ್ತಿರ್ತೀವಲ್ಲ ಫ್ಯಾಮಿಲಿ ಎಲ್ಲ, ಇದೊಂದು ಡಿಶ್ ಅಂತೂ ನಮ್ ರೆಗ್ಯುಲರ್ ಆರ್ಡರ್ ಇದ್ದೇ ಇರ್ತದೆ. ಒಂದು ಹೆಲ್ತ್ಗೂ ಒಳ್ಳೇದು, ನಾವ್ ಏನೇ ತಿಂದ್ರು ಇದೊಂದು ಇದ್ರೆ ಒಳ್ಳೇದು ಅಂತ ನಮ್ಮ ಉದ್ದೇಶ. ಒಂದು ಇದ್ರದ್ದು ಫ್ಲೇವರೇ ಒಂಥರ ಸರ್, ಬಿದ್ರೆ ಅದ್ರ ಟೇಸ್ಟೇ ಒಂಥರ. ರಾಯ್ತಾ ಜೊತೆಗೆ ಒಂದು ಕಾಂಬಿನೇಷನ್ ಒಳ್ಳೆ ತಿಂತಾ ಇದ್ರೆ ಮಜಾನೇ ಬೇರೆ. ಈಗ ನೋಡಿ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದೀವಿ. ಈಗ ನೋಡಿ ಎಣ್ಣೆ ಬಿಟ್ಟಿದೆ, ಕಲ್ಸ್ಕೊಬಿಡೋದು ಒಂದೇ. ಆಗ್ಲೇ ಫ್ಲೇವರ್ ನಿಜ. ಈಗ ಎಣ್ಣೆ ಬಿಟ್ಟಿದೆ, ಈಗ ತೆಗೆದು ಡಂಪ್ ಮಾಡಿ ಕಳ್ಸಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ನೋಡಿ ಸರ್ ಈಗ ಆರಿದೆ, ಈಗ ಹಾಕೊಂಡು ಕಲ್ಸ್ಕೊಂಡ್ಬಿಡೋದು ಅಷ್ಟೇ. ನೋಡಿ ಒಗ್ಗರಣೆ ಹಾಕೊಂಡ್ಬಿಟ್ಟಿದ್ದೀನಿ ಈಗ ಆರಿದೆ. ನೋಡಿ ಈಗ ಯಾವ ತರ ಕಲರ್ ಕಾಣಿಸ್ತಾ ಇದೆ ನಿಮಗೆ? ಹೌದು, ಒಳ್ಳೆ ಗ್ರೀನಿಶ್ ಆಗಿ. ಆಲ್ಮೋಸ್ಟ್ ನಾನು ಬಾತ್ ಮೆಥಡ್ ಅಲ್ಲಿ ಕೇಳಿದ್ದೆ, ಇದು ಸ್ವಲ್ಪ ಈಸಿ ಮೆಥಡ್. ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಡಿಶ್. ಚಿತ್ರಾನ್ನ ಹೇಗ್ ಮಾಡ್ತಾರೋ ಹಾಗೆ. ಹೌದು, ಇಂಟರ್ನ್ಯಾಷನಲ್ ಫುಡ್ ಚಿತ್ರಾನ್ನ ನಿಜ. ಅದ್ರ ಜೊತೆಗೆ ಸ್ವಲ್ಪ ಟಚ್ ಅಪ್ ಕೊಟ್ಟಿದೀವಿ ಅಷ್ಟೇ, ಪಾಲಕು ನಿಜ. ಆಗ್ಲೇ ಘಮ ಘಮ್ ಅಂತಿದೆ. ಕಲ್ಸ್ಕೊಳ್ಳೋಣ. ಓಕೆ, ಕಲ್ಸ್ಕೊಂಡ್ಮೇಲೆ ಏನ್ ಕಲರ್ ಬರುತ್ತೆ ನೋಡೋಣ. ನಿಜ, ಬನ್ನಿ ಹಾಗಾದ್ರೆ ಕಲ್ಸ್ಕೊಬೋಣ ನೀಟಾಗಿ. ಓಕೆ ನೋಡಿ ಕಲರ್ ಹೇಗೆ ಹಸಿರಾಗಿದೆ ನೋಡಿ. ನಿಜ, ಗ್ರೀನಿಶ್ ಆಗಿ ಎಲ್ಲೋ. ಹೌದು, ಯಾವ ತರ ಕಲ್ಸಾದ್ಮೇಲೆ ನಿಮ್ಗೆ ಯಾವ ತರ ಫಿನಿಶಿಂಗ್ ನೋಡಿದ್ರೆ ಹಂಗೆ ನೋಡಿದ ತಕ್ಷಣ ಫಿದಾ ಆಗ್ಬಿಡ್ತಾರೆ ಹಂಗೆ. ಮೈನ್ ನೀವ್ ಅನ್ನಂಗೆ ಅನ್ನ ಫಸ್ಟೇ ಕೂಗಿಸ್ಕೊಬಿಟ್ಟು ಎತ್ತಿಟ್ಕೊಂಡು ಆರಿಸ್ಕೊಬಿಟ್ರೆ ನೀಟಾಗಿ ನಿಜ ನಿಜ. ನೋಡಿ ನೋಡಿ, ಹೌದು. ಸೇಮ್ ನಾವು ಪುಳಿಯೋಗರೆ ಹೆಂಗ್ ಕಲ್ಸಿದ್ವಿ ಕಾಂಬಿನೇಷನ್ ಅಲ್ಲಿ ಕಲ್ಸ್ಕೊತಾ ಹೋಗೋದಷ್ಟೇ. ಬಾತ್ನೆಲ್ಲ ಆದ್ರೆ ಆರಕ್ ಬಿಡ್ಬೇಕು, ಮತ್ತೆ ಟೈಮ್ ಹಿಡಿತದೆ. ದಮ್ ಕಟ್ಟೋದು ಅವೆಲ್ಲ ಪ್ರೊಸೀಜರ್ ಇರುತ್ತೆ. ಇದಾದ್ರೆ ತಂದ ಒಗ್ಗರಣೆ ಹಾಕ್ದ ಮಾಡ್ದ ತಿಂದ ಮುಗಿಸ್ಬಿಡ್ಬೋದು ಅಷ್ಟೇ. ರೆಡಿ. ಕೊನೆಯದಾಗಿ ಹೌದು, ಫೈನಲ್ ಟಚ್ ಅಪ್ ರಾಣಿ. ರಾಣಿಯಿಂದನೇ ಎಂಡ್ ಆಗ್ಬೇಕು. ಒಂಚೂರು ಮೇಲೆ ಉದುರಿಸ್ಕೊಬಿಟ್ರೆ ಫೈನಲ್ ಟಚ್ ಅಪ್ ನೋಡಿ ಮುಗಿದೋಗುತ್ತೆ. ಹೌದು, ಯಾರು ಬೇಕಾದ್ರೆ ಇಷ್ಟಪಡೋದಕ್ಕೆ. ನಿಜ 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 ನಿಜ. ಫೈನಲ್ ಟಚ್ ಅಪ್ ಯಾವ್ದೇ ಅಡಿಗೆ ಆದ್ರೂ ಸರಿ, ರಾಣಿ ಆದ ಕೊತ್ತಂಬರಿ ಸೊಪ್ಪ ಬಂದ್ ಕೊಡ್ಬೇಕು. ಇದರ ತಂಗಿ ಒಬ್ಳಿದಾಳೆ, ಯಾರು? ಕರಿಬೇವು. ಹೌದು, ಅದು ಅಷ್ಟೇ. ಎಲ್ಲದಕ್ಕೂ ಒಗ್ಗರಣೆ ಇಲ್ಲ ಅಂದ್ರೆ ಚಿತ್ರಾನ್ನಕ್ಕಂತೂ ಅದು ಬೇಕೇ ಬೇಕು. ಈ ಫುಡ್ ಅಷ್ಟೇ ಹೆಲ್ತ್ ಕಾನ್ಶಿಯಸ್ ಇರೋರು ಡೈಲಿ ಮಾಡ್ಕೊಂಡು ವಾರಕ್ಕೂ 2 ಸಲ 3 ಸಲ ಮಾಡ್ಕೊಂಡು ತಿನ್ಬೋದು. ನಿಜ ನಿಜ. ಹೇಳಿದ್ನಲ್ಲ ಪಾಲಕ್ ಸೊಪ್ಪಲ್ಲಿ ಏನೇನೋ ಮಾಡ್ಬೋದು. ಹೌದು, ಬೆಳಗ್ಗೆ ಎದ್ದು ಹೇಳಿದ್ನಲ್ಲ ಒಂದು ಕುಕುಂಬರು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮಂಚ ಹೇಗಾಗ್ತದೆ ನೋಡಿ, ಒಂದು ಬ್ರೈಟ್ನೆಸ್ ಹೆಂಗ್ ಬರುತ್ತೆ, ಕೂದಲು ಬ್ರೈಟ್ನೆಸ್ ಹೆಂಗ್ ಬರುತ್ತೆ, ಕಣ್ಣು ಎಲ್ಲದಕ್ಕೂ ಒಳ್ಳೆ. ಪಾಲಕ್ ಸೊಪ್ಪು ಮತ್ತೆ ಕುಕುಂಬರ್ನ ಗ್ರೈಂಡ್ ಮಾಡಿ ಕುಡಿಯೋದು. ಆಮೇಲೆ ದಪ್ಪ ಇರೋರು ಸಣ್ಣ ಆಗ್ತಾರೆ, ಅದೇ ಸ್ವಲ್ಪ ಬೇಡದೇ ಇದ್ದಿದ್ದು ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ. ಕುಕುಂಬರ್ ಏನ್ ಹೇಳಿ ಮೊದಲ ಡಯಟ್ ಫುಡ್. ಓಕೆ, ನಿಜ. ಅದನ್ನು ಮರಿದೆ ಟ್ರೈ ಮಾಡಿ. ಅಂಡ್ ಈಗ ಫೈನಲಿ ರೆಡಿ ಆಗಿದೆ. ಹೋಟೆಲ್ ಸ್ಟೈಲ್ ಪಾಲಕ್ ರೈಸು ಹೌದು, ಮದ್ವೆ ಮನೆ ಸ್ಟೈಲ್ ಪಾಲಕ್ ರೈಸು ಹೌದು. ಅಂಡ್ ಒಂದು ಯೂನಿಕ್ ಮೆಥಡ್ ಅಲ್ಲಿ ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ ಪಾಲಕ್ ರೈಸ್ ಮಾಡೋದನ್ನ ಪ್ರಭು ಅವರು. ಸೊ ಬನ್ನಿ ಪ್ರಭು ಅವರೇ, ಟೇಸ್ಟ್ ನೋಡೋಣ. ಓಕೆ, ಬನ್ನಿ ಹಂಗಾರೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡಿ ಹೆಂಗಿದೆ ನಿಮ್ಗೆ ತಿಳಿಸ್ತೀನಿ. ಓಕೆ, ಫೈನಲಿ ರೆಡಿ ಆಗಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಆಡಿಯನ್ಸ್ ಕೇಳಿ, ಅವರು ಮನೇಲಿ ಮಾಡ್ಕೊಳ್ಳಿ ಈಸಿಯಾಗಿ. 10 ನಿಮಿಷ 1/4 ಗಂಟೆಯಲ್ಲಿ ಮಾಡ್ಬೋದು. ಗಂಡನ ಕೈ ಬೈಸ್ಕೊಳ್ಳೋ ತಪ್ಪದೆ ಹೆಣ್ಮಕ್ಳು. ನೋಡಿ ಫೈನಲಿ ಪಾಲಕ್ ರೈಸ್ ನನ್ನ ಕೈಗೆ ಬಂದಿದೆ. ಅಂಡ್ ಟೇಸ್ಟ್ ನೋಡಿ ಹೆಂಗಿದೆ ಏನೋ ತಿಳಿಸ್ತೀನಿ ನಿಮ್ಗೆ.
ಸರ್ ಏನಿಗೆ ಗೊತ್ತಾ ಕೈಯಲ್ಲಿ ತಿನ್ಬೇಕು, ಹೇಗೆ? ನಮ್ ಕೈಯಲ್ಲಿ ಹಾ. ಇಲ್ಲಿ ರೇಖೆಗಳಲ್ಲಿ ಓಕೆ ಒಂದು ಇರುತ್ತೆ ಏನೋ ಅಂಶ, ಹಾ. ಅದ್ರದ್ದು ತುಪ್ಪ ನೀವು ಮುಂಬೇಕಾದ್ರೆ ಇದ್ರಲ್ಲಿ ತುಪ್ಪ ರಿಲೀಸ್ ಆಗುತ್ತೆ. ಓಕೆ ಅದು ತಿಂದಾಗ ನಿಮ್ಗೆ ನಾಲ್ಗೆ ಟೇಸ್ಟ್ ಸಿಗೋದು. ನಿಜ 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 ಸಾವಿರಾರು ಜನ ಎಂಜಲ್ ಮಾಡಿರೋದು ಸ್ಪೂನ್ನ ತೊಳೆದ್ಬಿಟ್ಟು ತಿನ್ನೋದ್ ಹೆಂಗಿರುತ್ತೆ, ನಮ್ಮ ನಿಜ, ಕೈಯಲ್ಲಿ ನಿಜ, ತಿನ್ನೋದು ಹೇಗಿರುತ್ತೆ ಹೇಳಿ. ನಿಜ ನಿಜ ಓಕೆ ಆಗ ನಿಮ್ಗೆ ಟೇಸ್ಟ್ ಸಿಗೋದು. ನಿಜ ನಿಜ ಒರಿಜಿನಲ್ ಟೇಸ್ಟ್ ತಿನ್ಬಿಟ್ಟು ಹಿಂಗ್ ಬಾಯಿಗೆ ಇಟ್ಕೊಂಡು ನಿಜ ಸ್ಟೈಲ್ ಆಗಿ ತಿನ್ನೋದು ಅದಕ್ಕೆ ಮರ್ಯಾದೆ ಇಲ್ಲ. ಹೌದು. ಮೊದ್ಲು ಊಟಕ್ಕೆ ಮರ್ಯಾದೆ ನಿಜ ಕೊಡ್ಬೇಕು ನಾವು. ನಿಜ ನಿಜ ಮೊದ್ಲು ಯಾವ ತರ ಅಂದ್ರೆ ಆಗಿನ ಕಾಲದ ಊಟ ಅಂದ್ರೆ ಸಾಕು, ಹೌದು ಮನೆ ಇಟ್ಬಿಟ್ಟು ವಿಭೂತಿ ಕಟ್ಟೆ ಇಟ್ಬಿಟ್ಟು ಅದಕ್ಕೊಂದ್ ಮಂತ್ರ ಹೇಳಿ ನಿಜ ಊಟ ಸ್ವೀಕರಿಸ. ಈಗ ಅನ್ನ ಅಂದ್ರೇನೆ ಬೆಲೆ ಇಲ್ಲ, ನಿಜ. ಊಟ ಅಂದ್ರೇನೆ ಬೆಲೆ ಇಲ್ಲ. ಹೌದು. ಈಗ ನಾನು ಹೇಳೋದು ಎಲ್ಲ ವರ್ಕರ್ಸ್ಗೂ, ಹೋಟ್ಲು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರಲ್ಲ ಹೋಟ್ಲಕ್ಕೆ, ದಯವಿಟ್ಟು ಅಡಿಗೆ ಮನೆ ಒಳಗಡೆ ಸ್ಲಿಪ್ಪರ್ಸ್ ನ ಯಾರು ಹಾಕೊಂಡ್ ಬರ್ಬಾರ್ದು. ದಯವಿಟ್ಟು ಹೌದು. ಸ್ಲಿಪ್ಪರ್ ನಿಜ, ಹಾಕೊಂಡು ನಿಜ. ಅಡಿಗೆ ಮಾಡ್ಬಿಡಿ. ಎಲ್ಲಾ ಹೋಟ್ಲು ವರ್ಕರ್ಸ್ ಕೇಳ್ಕೊಳ್ಳೋದು ನಿಜ, ಒಂದೇ ನಿಜ. ಮನವಿ, ಸ್ಲಿಪ್ಪರ್ ಹಾಕೊಂಡು ಅಡಿಗೆ ಮಾಡೋದು ತಪ್ಪು, ಅದಕ್ಕೆ ಮರ್ಯಾದೆ ಇಲ್ಲ. ನಿಜ ಎಲ್ಲೋ ಅಲ್ಕೊಂಬಂದು ಎಲ್ಲೆಲ್ಲೋ ತುಳ್ಕೊಂಬಂದು ಅಡಿಗೆ ಮನೆ ಒಳಗೆ ಬರೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಹೌದು. ದಯವಿಟ್ಟು ಭಟ್ರುಗಳಿಗೆ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ದಯವಿಟ್ಟು ಸ್ಲಿಪ್ಪರ್ ಎಲ್ಲೇ ಹೋಗ್ಲಿ ಸ್ಲಿಪ್ಪರ್ ನ ಬಿಟ್ಟು ಅದಕ್ಕೊಂದು ಗೌರವ ಕೊಟ್ಟು ಅಡಿಗೆ ಮಾಡಿ. ನಿಜ, ಅಷ್ಟೇ ನಿಜ. ನಾನು ನಿಮ್ಮಲ್ಲಿ ಮನವಿ ನೀವು ನಿಮ್ಮ ಮಾಡ್ಕೊಳ್ತೀನಿ. ಹೋಟೆಲ್ ಅದನ್ನೇ ಫಾಲೋ ಮಾಡ್ತೀರಲ್ಲ? ನಮ್ಮ ಅಂಗಡಿಲಿ ಆ ಅಂಗಡಿ ಒಳಗೆ ಈ ಪೋಷನ್ ಬಿಟ್ಟು ಯಾರು ನಮ್ಮ ಅಂಗಡಿಲಿ ಸ್ಲಿಪ್ಪರ್ ಹಾಕೋ ಬರಲ್ಲ. ಯಾಕಂದ್ರೆ ನಾವು ಬರ್ಸಕ್ಕೂ ಕೊಡಲ್ಲ, ಯಾಕಂದ್ರೆ ನಾವು ಅದಕ್ಕೆ ಬೆಲೆ ಕೊಡ್ತೀವಿ. ನಿಜ ನಿಜ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಾವು ಗೌರವ ಕೊಟ್ಟು ಮಾಡ್ತೀವೋ ಅಷ್ಟು ನಮ್ಗೆ ಅನ್ನ ನಿಜ ಬರ್ತದೆ. ನಿಜ 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 ಬನ್ನಿ ಟೇಸ್ಟ್ ನೋಡೋಣ. ಆಹಾ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನಾವು ಬಟಾಣಿ ಆ್ಯಡ್ ಮಾಡಿದ್ದೀವಿ, ಆ್ಯಂಡ್ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಸೇಮ್ ಬಾತ್ ಮಾಡೋದು ಸ್ವಲ್ಪ ಕಷ್ಟ ಪ್ರೊಸೀಜರು, ಬಟ್ ಇದು ಇವ್ರು ಏನು ಹೇಳ್ಕೊಟ್ಟಿದ್ದಾರೆ ಒಂದು ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ 10 to 15 ಮಿನಿಟ್ಸ್ ರೆಸಿಪಿ, ಬೇಗ ಮುಗಿದೋಗುತ್ತೆ. ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ತೀರಾ ಖಾರ ಅಂತನೂ ಇಲ್ಲ. ಕಲರ್ ನೋಡ್ಬೋದು ನೀವು, ಮೈಲ್ಡ್ ಆಗಿ ಆಲ್ಮೋಸ್ಟ್ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ರೆಡಿ ಆಗಿದೆ. ನಾವಾಗಲೇ ಹೇಳ್ದಂಗೆ ಹೋಟೆಲ್ ಸ್ಟೈಲ್ ಪಾಲಕ್ ರೈಸು ಹೌದು, ಮದುವೆ ಮನೆ ಸ್ಟೈಲ್ ಪಾಲಕ್ ರೈಸು ಹೌದು. ಆ್ಯಂಡ್ ಈ ಮೆಥಡಲ್ಲಿ ಮರಿದ ಮನೇಲಿ ಟ್ರೈ ಮಾಡಿ. ಹೆಂಗಿತ್ತು ಏನು ಅಂತ ವಿಡಿಯೋದಲ್ಲಿ ಮರಿದ ಕಮೆಂಟ್ ಹಾಕಿ. ಏನಪ್ಪಾ ಅಂತ ನಾನು ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಕೆಲವೊಂದು ಸುಮಾರುಗಳು ವಿಡಿಯೋಗಳಿದೆ, ಹೌದು. ನಮ್ಗೆ ಗೊತ್ತಿರೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನಿಜ ನಿಜ ಅದ್ರಲ್ಲಿ ಏನು ಇಲ್ಲ, ಹೌದು. ಸೀಕ್ರೆಟ್ ಬಿಟ್ಕೊಡೋದು, ಅವ್ರು ಇದ್ ಮಾಡ್ತಾರಲ್ಲ ಆ ತರ ಬುದ್ಧಿ ಇಲ್ಲ. ಹೌದು ಎಲ್ಲಾರ್ಗು ತಿಳಿಬೇಕು. ಹೌದು. ನಮ್ಗೆ ಗೊತ್ತಿರೋದನ್ನ 4 ಜನ ಕೇಳಿರ್ತಾನೆ, ನಿಜ ನಿಜ ಅವ್ರು ನಿಜ 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 ತಿಳಿಲಿ. ಎಲ್ಲಾ ಹೋಟ್ಲು ವರ್ಕರ್ಸ್ಗೂ ಯಾರೇ ಆಗ್ಲಿ ನಿಜ ನಿಮ್ಗೆ ಗೊತ್ತಿರೋದನ್ನ ಪಕ್ಕದವ್ರಿಗೆ ತಿಳಿಸಿ, ಹೌದು ಏನೂ ಆಗಲ್ಲ. ನಿಜ ನಾವು ಸ್ವಾರ್ಥವಾಗಿ ಯಾವತ್ತೂ ಯಾವ್ದನ್ನು ಬಳಕೆ ಮಾಡಬಾರ್ದು. ನಿಜ ನಿಜ ನಮ್ಗೆ ನಿಜ ಗೊತ್ತಿರೋ ವಿದ್ಯಾನ ಒಬ್ರು ದಾನ ನಿಜ ಮಾಡಿರ್ತಾರೆ, ನಿಜ ಬೆಳೆಯೋದು. ನಿಜ 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 ನಮಗ್ ನಾವೇ ಮಾಡ್ಕೊಂಡು ಹೇಳ್ಕೊಡ್ಬಾರ್ದಪ್ಪ ಇದು, ಅಯ್ಯೋ ಆತರ ಏನಿಲ್ಲ ನಿಜ, ನೋಡಿ, ನಿಜ, ನಿಮ್ ನಿಜ. ಮುಂದೆನೆ ಮಾಡಿದೀನಿ, ಏನ್ ಮಾಡಿ ಹೌದು ಹೌದು ಎಲ್ಲ ಸಿಂಪಲ್ ಆಗಿ ಮನೇಲಿ ಸಿಗೋಂತ ಐಟಮ್ಗಳನ್ನ ಆಕ್ಟ್ ಮಾಡಿ. ನಿಜ 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 ಇಷ್ಟೇ, ಇನ್ನೇನಿಲ್ಲ ಇದ್ರ ಮರ್ಮ. ನಿಜ ಹಾ? ಹೌದು ಮಾಡೋದ್ನ ಗೌರವವಾಗಿ ಮಾಡಿದ್ರೆ ಮುಗೀತು. ಹೌದು ಓಕೆ ಫೈನಲಿ ಪಾಲಕ್ ರೈಸ್ನ ಟೇಸ್ಟ್ ನೋಡಿ ಮುಗಿಸಿದ್ದೀನಿ. ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಬೈಟ್ಗೂ ನನಗೆ ಪಾಲಕ್ ಫ್ಲೇವರ್ ಏನಿದೆ ಪ್ರತಿಯೊಂದು ಬೈಟ್ಗೂ ಸಿಗ್ತಾ ಇತ್ತು. ಸೊ ಈ ಮೆಥಡಲ್ಲಿ ನೀವು ಮರಿದ ಮನೇಲಿ ಟ್ರೈ ಮಾಡಿ. ಹೆಂಗಿತ್ತು ಏನು ಅಂತ ವಿಡಿಯೋಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಮತ್ತೆ ಹೊಸ ರೆಸಿಪಿ ಜೊತೆಗೆ ಮತ್ತೆ ನೆಕ್ಸ್ಟ್ ವೀಕ್ ನಿಮ್ಗೆ ಸಿಗ್ತೀವಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೇನಾದ್ರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಾ, ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.